ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ಇವತ್ತು ನಮ್ಮ ಪ್ರವಾಸದ 5ನೇ ದಿನ. ಈಗ ನಾವು ತವಾಂಗ್ನಲ್ಲಿ ಇದ್ದೇವೆ. ಇವತ್ತು ನಮ್ಮ ಪ್ರಯಾಣ ಬುಮ್ಲಾದ ಕಡೆಗೆ. ನಮ್ಮ ದೇಶದ ಇತಿಹಾಸದ ಬಗ್ಗೆ ನಮಗೆ ಶಾಲೆಯಲ್ಲಿ ಹೆಚ್ಚು ಓದಲಿಕ್ಕೆ ಸಿಕ್ಕದ ಕಾರಣ ಬುಮ್ಲಾ ಅಂತ ಹೇಳುವ ಜಾಗ ಯಾವುದು ಅಂತ ನಮಗೆ ಗೊತ್ತಾಗೋದಿಲ್ಲ. 1962ರ ಇಂಡಿಯಾ ಚೈನಾ ಯುದ್ಧ ಆದ ಜಾಗವೇ ಈ ಬುಮ್ಲಾ. ನಾವು ಬೆಳಗಿನ ತಿಂಡಿ ತಿಂದು ಬುಮ್ಲಾ ಕಡೆಗೆ ಹೊರಟಿದ್ದೇವೆ. ಬುಮ್ಲಾಕ್ಕೆ ಹೋಗಲಿಕ್ಕೆ ಎಲ್ಲ ವಾಹನಗಳಿಗೆ ಪ್ರವೇಶ ಇಲ್ಲ. ಅಲ್ಲಿ ಅರುಣಾಚಲದ ರಿಜಿಸ್ಟ್ರೇಷನ್ನ ಗಾಡಿಯೇ ಅಲ್ಲಿ ಆಗಬೇಕು. ಮಾತ್ರವಲ್ಲ, ಬುಮ್ಲಾ ಪಾಸ್ಗೆ ಹೋಗಲಿಕ್ಕೆ ಒಂದು ಸ್ಪೆಷಲ್ ಪರ್ಮಿಷನ್ ಕೂಡ ಆಗಲಿಕ್ಕುಂಟು. ನಾವು ಅರುಣಾಚಲ ಪ್ರದೇಶಕ್ಕೆ ಪ್ರವೇಶಿಸಲಿಕ್ಕೆ ಒಂದು ಇನ್ನರ್ ಲೈನ್ ಪರ್ಮಿಟ್ ಅಂತ ಮಾಡ್ತೇವಲ್ಲ, ಅದು ಮತ್ತು ನಮ್ಮ ಆಧಾರ್ ಕಾರ್ಡ್, ನಾವು ಪರ್ಮಿಟ್ ಮಾಡುವಾಗ ಯಾವ ನಮ್ಮ ID ಪ್ರೂಫ್ ಕೊಟ್ಟಿದ್ದೇವೆ ಅದೇ ID ಪ್ರೂಫನ್ನು ಕೂಡ ತೋರಿಸಿ, ಮತ್ತು ನಾವು ಯಾವ ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ಅದನ್ನು ಕೂಡ ತೋರಿಸಿ ನಾವೊಂದು ಪರ್ಮಿಟ್ ತಗೊಳ್ಬೇಕು. ಅದು ಆನ್ಲೈನ್ ಆಗ್ತದೆ, ನಮಗೆ ಅದು ಹೋಟೆಲ್ನವರೇ ಮಾಡಿಕೊಟ್ಟದ್ದು. ಹೀಗೆ ಪಾಸನ್ನೆಲ್ಲ ಹಿಡ್ಕೊಂಡು ನಾವು ಹೊರಟದ್ದು ಈಗ ಬುಮ್ಲಾ ಪಾಸ್ನ ಕಡೆಗೆ. ಈಗ ಅಲ್ಲಿಗೆ ಹೋಗುವ ಮೊದಲು ನಾವೊಂದು ಶಂಗೇತ್ಸರ್ ಲೇಕ್ ಅಂತ ಒಂದು ಸರೋವರ ನೋಡಲಿಕ್ಕೆ ಹೋಗ್ಲಿಕ್ಕುಂಟು. ಈ ಲೇಕನ್ನು ನೋಡಿ ಮತ್ತೆ ನಾವು ಯುದ್ಧ ನಡೆದ ಜಾಗಕ್ಕೆ ಹೋಗೋದು. ಅದಕ್ಕೆ ಮೊದಲು ಅದರ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ತೇನೆ. ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದಾಗ ಈ ಬದಿಯ ಜಾಗ ಉಂಟಲ್ಲ, ಅದನ್ನು ಭಾರತದ ಅಡಿಯಲ್ಲಿ ಅವರು ಸೇರಿಸಿರಲಿಲ್ಲ. ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಅಂತ ಮಾಡಿ ಅದರ ಅಡಿಯಲ್ಲಿ ಅವರು ಆಡಳಿತ ಮಾಡ್ತಾಯಿದ್ರು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಾಗ ಈ ಅರುಣಾಚಲ ಪ್ರದೇಶದಲ್ಲಿ ಚೈನಾದ ಗಡಿ ಉಂಟಲ್ಲ, ಅಲ್ಲಿ ಮಕ್ಮಹೋನ್ ಲೈನ್ ಅಂತ ಒಂದು ಕಾಲ್ಪನಿಕ ಲೈನ್ ಮಾಡಿದರು. ಮಕ್ಮಹೋನ್ ಲೈನಿಗಿಂತ ಕೆಳಗಿನ ಭಾಗ ಭಾರತಕ್ಕೆ, ಮೇಲಿನ ಭಾಗ ಚೈನಾಕ್ಕೆ ಅಂತ. ಆದರೆ ಆಗಲೇ ಚೈನಾಕ್ಕೆ ಆ ಗಡಿಯ ಬಗ್ಗೆ ಅಸಮಾಧಾನ ಇತ್ತು. ಭಾರತ ಮತ್ತು ಚೈನಾದ ಮಧ್ಯೆ ಪಂಚಶೀಲ ಒಪ್ಪಂದ ಆದದ್ದು 1954ರಲ್ಲಿ. ಆಗ ಟಿಬೆಟ್ ಸ್ವತಂತ್ರವಾಗಿತ್ತು ಮತ್ತು ಚೈನಾ ಆಗಾಗ ಅಲ್ಲಿ ಹೋಗಿ ಉಪದ್ರ ಕೊಡ್ತಾ ಇತ್ತು. 1959ರಲ್ಲಿ ಈ ಟಿಬೆಟ್ನಲ್ಲಿ ಚೈನಾದವರ ಉಪದ್ರ ಜಾಸ್ತಿ ಆದಾಗ ಅಲ್ಲಿ ಇದ್ದ ಬೌದ್ಧರ ಧರ್ಮಗುರು ಇದ್ದಾರಲ್ಲ, ಆಗಿನ ದಲೈ ಲಾಮಾ ಅವರು ಭಾರತಕ್ಕೆ ಓಡಿ ಬಂದರು. ಭಾರತ ಅವರಿಗೆ ಆಶ್ರಯ ಕೊಟ್ಟಿತ್ತು. ಇದು ಚೈನಾಕ್ಕೆ ತುಂಬ ಅಸಮಾಧಾನ ಇತ್ತು. ಭಾರತದ ಕಾಶ್ಮೀರದ ಭಾಗದಲ್ಲಿ ಬರ್ತದಲ್ಲ ಚೈನಾದ ಗಡಿ, ಅದಕ್ಕೆ ಅಕ್ಸೈ ಚಿನ್ ಅಂತ ಹೇಳ್ತಾರೆ ಆ ಜಾಗಕ್ಕೆ, ಅದನ್ನು ನಮಗೆ ಕೊಡಿ, ನಾವು ಮಕ್ಮಹೋನ್ ಲೈನ್ನಲ್ಲಿ ನಿಮಗೆ ಉಪದ್ರ ಮಾಡಲಿಕ್ಕೆ ಬರೋದಿಲ್ಲ ಅಂತ ಚೈನಾ ಆಗಾಗ ಹೇಳ್ತಾ ಇತ್ತು. ಆದರೆ ಭಾರತ ಇದಕ್ಕೆ ಒಪ್ಪಿರಲಿಲ್ಲ. ಆದರೆ 1962ರ ಅಕ್ಟೋಬರ್ನಲ್ಲಿ ಯಾವುದೇ ಸೂಚನೆ ಇಲ್ಲದೆ ಏಕಾಏಕಿ ಈ ಭಾರತದ ಅರುಣಾಚಲದಲ್ಲಿ ಬರ್ತದಲ್ಲ ಮಕ್ಮಹೋನ್ ಲೈನ್, ಅಲ್ಲಿ ಚೈನಾ ಭಾರತದ ಮೇಲೆ ದಾಳಿ ಮಾಡ್ತದೆ. ಇನ್ನು ಲೇಕ್ ನೋಡಿ ಆದಮೇಲೆ ಯುದ್ಧದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡುವ. ಬೇಗ ತವಾಂಗ್ ಪಟ್ಟಣ ಸಮುದ್ರ ಮಟ್ಟದಿಂದ 10,000 ಅಡಿ ಎತ್ತರದಲ್ಲಿದ್ದರೆ ಬುಮ್ಲಾ ಪಾಸ್ ಇರುವುದು ಸಮುದ್ರ ಮಟ್ಟದಿಂದ 15,200 ಫೀಟ್ ಎತ್ತರದಲ್ಲಿ. ತವಾಂಗ್ನಿಂದ ಬುಮ್ಲಾಕ್ಕಿರೋದು 40 ಕಿಲೋಮೀಟರ್ ಅಷ್ಟೇ. ಆದರೆ ಆ 40 ಕಿಲೋಮೀಟರ್ ಕೂಡ ಸುತ್ತಿಕೊಂಡು ಹತ್ತಿ ಬರುವಂಥದ್ದು. ದಾರಿಯಲ್ಲಿ ಸುಮಾರು ಇಂಥ ಚಿಕ್ಕ ಚಿಕ್ಕ ಲೇಕ್ಗಳು ಕಾಣಲಿಕ್ಕೆ ಸಿಗ್ತದೆ ನಮಗೆ. ಚಳಿಗಾಲದಲ್ಲಿ ಈ ಲೇಕೆಲ್ಲ ಹೆಪ್ಪುಗಟ್ಟಿರ್ತದಂತೆ. ತವಾಂಗ್ನಲ್ಲಿ ಚಳಿಗಾಲದಲ್ಲಿ ಹಿಮ ಇರ್ತದೆ. ಈಗ ಏಪ್ರಿಲ್ ಮೊದಲ ವಾರದಲ್ಲಿ ಹಿಮ ಇರಲಿಲ್ಲ, ಆದರೆ ಅಲ್ಲಿಂದ ಮೇಲೆ ಬಂದ ಹಾಗೆ ಹಿಮ ಸಿಗ್ತದೆ ನಮಗೆ. ಚಡಾವು ಅಂದರೆ ಸ್ಟೀಪ್ ದಾರಿ, ಈ ತಿರುವುಗಳು, ಅದರೊಟ್ಟಿಗೆ ಆಮ್ಲಜನಕದ ಕೊರತೆ ಎಲ್ಲ ಸೇರಿ ನಮಗೆ ಹೊಟ್ಟೆ ತೊಳಿಸ್ತಾ ಇರ್ತದೆ. ಆದರೂ ಕೂಡ ಈ ದೃಶ್ಯವನ್ನು ನೋಡಲಿಕ್ಕೆ ಮಾತ್ರ ತುಂಬ ಚೆಂದ. ಆ ಹೊಟ್ಟೆ ತೊಳಿಸೋದೆಲ್ಲ ನಮಗೆ ಮರೆತು ಹೋಗ್ತದೆ. ಈ ಮಾರ್ಗದಲ್ಲಿ ಹೋಗುವಾಗ ಆಗುವ ಅನುಭವ ಉಂಟಲ್ಲ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶರೀರಕ್ಕೆ ತುಂಬ ಡಿಸ್ಕಂಫರ್ಟ್ ಆಗ್ತಾ ಇರ್ತದೆ. ಆದರೆ ಈ ನೋಡುವ ದೃಶ್ಯ ಅದು ಅಷ್ಟು ಅದ್ಭುತ ಚೆಂದ. ಮತ್ತು ಅಲ್ಲಲ್ಲಿ ನಮ್ಮ ಸೇನೆಯ ಕ್ಯಾಂಪಲ್ಲಿ ಇರ್ತದಲ್ಲ, ಅದನ್ನು ನೋಡುವಾಗ ಒಂದು ಹೆಮ್ಮೆ, ಇಂಥ ಎತ್ತರದ ಜಾಗದಲ್ಲಿ ಅವರು ನಮ್ಮನ್ನು ಕಾಯ್ತಾ ಇದ್ದಾರೆ, ಅದೆಲ್ಲ ನೆನೆಸುವಾಗ ಒಂದು ಹೆಮ್ಮೆ ಕೂಡ. ಎಲ್ಲ ಸೇರಿ ಒಂದು ಅದ್ಭುತ ಅನುಭವ ಕೊಡ್ತದೆ ಈ ಮಾರ್ಗದಲ್ಲಿ ಹೋಗ್ತಾ ಇರುವಾಗ. ನೋಡಿ, ಈಗ ಶಂಗೇತ್ಸರ್ ಲೇಕ್ ಬಂತು. ಇದು ಮೊದಲಿಗೆ ಇರಲಿಲ್ಲಂತೆ, ಒಂದು ಭೂಕಂಪ ಆಗಿ ಮತ್ತೆ ಉಂಟಾದ ಲೇಕ್ ಅಂತ ಇದು, ಹಾಗೆ ಅವರು ಹೇಳಿದರು. ಯಾವ ಕಾಲದಲ್ಲಿ ಅಂತ ಗೊತ್ತಿಲ್ಲ. ಫೋಟೋಶೂಟ್ ಮಾಡಲಿಕ್ಕೆ ಹೇಳಿ ಮಾಡಿಸಿದ ಜಾಗದಾಗ ಉಂಟಿದ್ದು. ಕೊಯ್ಲಾ ಸಿನಿಮಾದಲ್ಲಿ ಮಾಧುರಿ ದೀಕ್ಷಿತ್ ತನ್ಹಾಯಿ ತನ್ಹಾಯಿ ತನ್ಹಾಯಿ
ದೋನೋ ಕೋ ಪಾಸ್ ಲೇ ಆಯಿ ಅಂತ ಇಲ್ಲಿ ಡಾನ್ಸ್ ಮಾಡಿದ್ದು ಇದೇ ಜಾಗದಲ್ಲಿ. ಆ ಹಾಡು ಹಿಟ್ಟಾದ ಮೇಲೆ ಈ ಜಾಗವನ್ನು ಮಾಧುರಿ ಲೇಕ್ ಅಂತ ಕೂಡ ಕರೀತಾರಂತೆ. ನೀವು ಇಂಟರ್ನೆಟಲ್ಲಿ ನೋಡಿದರೆ ಮಾಧುರಿ ಲೇಕ್ ಅಂತಲೇ ಕಾಣೋದು, ಸಂಗೀತ್ ಸರ್ ಲೇಕ್ ಅಂತಲ್ಲಿಯೂ ಕಾಣೋದಿಲ್ಲ. ಇದು ಹಿಮ ಕರಗಿ ಬರುವಂಥ ನೀರು. ಇನ್ನು ನಾವು ಬುಮ್ಲಾದ ಕಡೆಗೆ ಹೋಗುವ. ನಾವೀಗ ಸಂಗೀತ್ ಸರ್ ಲೇಕ್ ನೋಡಿ ಬುಮ್ಲಾದ ಕಡೆಗೆ ಹೋಗ್ತಾ ಇದ್ದೇವೆ. ಮಗ ಅವನು ಮಲಗಿದ್ದಾನೆ. ಅಪ್ಪನೊಟ್ಟಿಗೆ ಇವತ್ತು ನಮ್ಮೊಟ್ಟಿಗೆ ಕಾಶಿ ಅಂತ ಹೇಳುವರು ಡ್ರೈವರ್ ಇದ್ದಾರೆ. ನಾವು ಬೇರೆ ವೆಹಿಕಲಲ್ಲಿದ್ದೇವೆ, ಅರುಣಾಚಲದ ರಿಜಿಸ್ಟ್ರೇಷನ್ನ ವೆಹಿಕಲಲ್ಲಿ. ನೋಡಿ ಎಷ್ಟು ಚಂದ. ಈ ಚಂದವನ್ನು ನಿಮಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದಾ? ನನಗೆ ಈಗ ನೆನಪಾಗೋದು, ನಾನು BSc ಮಾಡ್ತಾ ಇರುವಾಗ ನಮಗೊಂದು ಸಂಸ್ಕೃತದಲ್ಲೊಂದು ಪಾಠ ಇತ್ತು, ಹಿಮಾಲಯ ವರ್ಣನಂ ಅಂತ. ನಮಗೆ ಅದನ್ನು ಪಾಠ ಮಾಡಿದವರು ಶ್ರೀಶ ಸರ್. ಅವರು ಪಾಠ ಶುರು ಮಾಡಬೇಕಿದ್ರೆ ಮೊದಲು ವ್ಯಾಲಿ ಆಫ್ ಫ್ಲವರ್ಸ್ ಉತ್ತರಾಖಂಡಲ್ಲಿ ಟ್ರೆಕ್ಕಿಂಗ್ ಹೋದದ್ದು ಮತ್ತು ಕೆಲವು ಕಾಶ್ಮೀರದಲ್ಲಿ ಟ್ರೆಕ್ಕಿಂಗ್ ಹೋದದ್ದು ಫೋಟೋ, ಆಗ ಡಿಜಿಟಲ್ ಫೋಟೋ ಇರಲಿಲ್ಲ, ಆಲ್ಬಮ್ ತಂದು ನಮಗೆ ಕ್ಲಾಸಲ್ಲಿ ತೋರಿಸಿದರು ಅದರ ಫೋಟೋವನ್ನು. ಅದು ತೋರಿಸಿ ಆದಮೇಲೆ ನಮಗೆ ಅದರ ಪಾಠ ಶುರು ಮಾಡಿದ್ದು. ಆ ಪಠ್ಯಭಾಗದಲ್ಲಿದ್ದದ್ದು ನಾರದರು ಹಿಮಾಲಯ ಪರ್ವತವನ್ನು ಹೇಗೆ ಉಂಟು ಅಂತ ವರ್ಣನೆ ಮಾಡುವಂಥದ್ದು. ಶ್ರೀಶ ಸರ್ ನಮಗೆ ಫೋಟೋವನ್ನು ತೋರಿಸಿಯೇ ಪಾಠ ಮಾಡಿದ ಕಾರಣ ನಾರದರು ವರ್ಣನೆ ಮಾಡಿದ್ದು ಯಾವುದು ಸುಳ್ಳಲ್ಲ ಅಂತ ಗೊತ್ತಾಯಿತು ಆವಾಗ. ನನಗೆ ಹಿಮಾಲಯದ ಬಗ್ಗೆ ಆಕರ್ಷಣೆ ಶುರುವಾದದ್ದು ಅಲ್ಲಿಂದ. ನಮ್ಮ ಭಾರತಕ್ಕೆ ಹಿಮಾಲಯ ಎಷ್ಟು ಮಹತ್ವದ್ದು ಅಂತ ಹೇಳಬೇಕಾಗಿಲ್ಲ. ಪುರಾಣ ಕಥೆಗಳಲ್ಲಿ ಹಿಮಾಲಯದ ಬಗ್ಗೆ ಸುಮಾರು ಬರೆದಿದ್ದಾರೆ. ಶಿವನ ವಾಸಸ್ಥಾನ ಕೈಲಾಸ ಇರುವುದು ಹಿಮಾಲಯದಲ್ಲಿ. ಪಾಂಡವರ ಮಹಾಪ್ರಸ್ಥಾನದಿಂದ ಹಿಡಿದು ಆದಿಶಂಕರಾಚಾರ್ಯರು ಸಮಾಧಿಯಾದದ್ದು ಕೂಡ ಇದೇ ಹಿಮಾಲಯ ಪರ್ವತ ಸಾಲಿನಲ್ಲಿ. ಎಲ್ಲ ಯುಗಗಳಲ್ಲೂ ಧ್ಯಾನ, ತಪಸ್ಸಿಗೆ, ಆಧ್ಯಾತ್ಮಿಕ ಸಾಧನೆಗೆ ಸೂಕ್ತ ಜಾಗ ಇದುವೇ ಆಗಿತ್ತು ಮತ್ತು ಆಗಿದೆ. ಈಗಲೂ ಕೂಡ ಹಿಮಾಲಯದ ಎತ್ತರದ ಶಿಖರಗಳಲ್ಲಿ, ಅಜ್ಞಾತ ಗುಹೆಗಳಲ್ಲಿ ಆಧ್ಯಾತ್ಮಿಕ ಸಾಧಕರು ಸಾಧನೆ ಮಾಡ್ತಾ ಇದ್ದಾರಂತೆ. ಭಾರತದ ಹಲವು ನದಿಗಳ ಮೂಲಸ್ಥಾನ ಕೂಡ ಇದುವೇ ಆಗಿದೆ. ಜಗತ್ತಿನ ಅತ್ಯುನ್ನತ ಶಿಖರವಾದ ಎವರೆಸ್ಟ್ ಕೂಡ ಇರೋದು ಇದೇ ಹಿಮಾಲಯನ್ ರೇಂಜ್ನಲ್ಲಿ. ಹಿಮಾಲಯವನ್ನು ನಾವು ಗಾತ್ರಕ್ಕೆ, ಬಲಕ್ಕೆ, ಅಚಲತೆಗೆ ಒಂದು ಹೋಲಿಕೆಯಾಗಿ ತಕ್ಕೊಂಡು ಮಾತಾಡ್ತೇವೆ. ಈ ಹಿಮಾಲಯ ಪರ್ವತ ಸಾಲಿನ ಉದ್ದ ಒಟ್ಟು 2,500 ಕಿಲೋಮೀಟರ್. ಭಾರತ ಅಲ್ಲದೆ ಆಚೆ ಪಶ್ಚಿಮದಲ್ಲಿ ಪಾಕಿಸ್ತಾನದಿಂದ ಶುರು ಮಾಡಿ ಚೈನಾ, ಭೂತಾನ, ನೇಪಾಳ ಹೀಗೆ ಒಟ್ಟು ಭಾರತ ಸೇರಿ 5 ದೇಶಗಳಲ್ಲಿ ಹರಡಿಕೊಂಡು ಉಂಟಿದು. ವೈಜ್ಞಾನಿಕವಾಗಿ ಇದು ಸುಮಾರು 40-50 ಮಿಲಿಯನ್ ವರ್ಷಗಳ ಹಿಂದೆ ಮೊದಲು ಸಮುದ್ರದಲ್ಲಿ ತೇಲ್ತಾ ಇದ್ದ ಭಾರತ ಮತ್ತು ಯುರೇಷಿಯಾ ಟೆಕ್ಟಾನಿಕ್ ಪ್ಲೇಟ್ಗಳು ಒಂದಕ್ಕೊಂದು ತಾಗಿ 2 ಪ್ಲೇಟ್ಗಳ ಬದಿಗಳು ಮಡಚಿ ಮೇಲೆ ಹೋಗಿ ಎದ್ದು ಬಂದ ಪರ್ವತ ಅಂತೆ ಇದು. ಈ ಚಲನೆ ಈಗಲೂ ಆಗ್ತಾ ಇರುವ ಕಾರಣ ಹಿಮಾಲಯ ಪರ್ವತ ಬೆಳೀತಾ ಇದೆ ಅಂತ ಹೇಳ್ತಾರೆ. ಜಿಯಾಲಜಿಸ್ಟ್ಗಳ ಪ್ರಕಾರ ಇದು ಯಂಗ್ ಅಂದರೆ ಯುವ ಪರ್ವತ, ಹಾಗಾಗಿ ಇಲ್ಲಿ ಲ್ಯಾಂಡ್ ಸ್ಲೈಡ್ಗಳು ಸಾಮಾನ್ಯವಾಗಿ ಆಗ್ತಾ ಇರ್ತದೆ. ನಿಮಗೆ ಇಲ್ಲಿ ಈ ಮಾರ್ಗ ಇಷ್ಟು ಚೆಂದ ಕಾಣ್ತದಲ್ಲ, ಈ ಮಾರ್ಗ ಹೀಗೆ ಇಷ್ಟು ಸುಸ್ಥಿತಿಯಲ್ಲಿ ಇರಬೇಕಿದ್ರೆ ಇದರ ಹಿಂದೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರಿದ್ದಾರಲ್ಲ, ಅವರ ಶ್ರಮ ತುಂಬ ಉಂಟು. ಆಗಾಗ ಆಗುವ ಲ್ಯಾಂಡ್ ಸ್ಲೈಡ್ ಮತ್ತು ಚಳಿಗಾಲದಲ್ಲಿ ಆಗುವ ಹಿಮಪಾತ ಇದನ್ನೆಲ್ಲ ಎದುರಿಸಿಕೊಂಡವರು ಈ ಮಾರ್ಗವನ್ನು ಹೀಗೆ ಇಡಬೇಕು ಅಂತ ಹೇಳಿ ಆದರೆ ಅವರು ಎಷ್ಟು ಕಷ್ಟಪಡ್ತಾ ಇರ್ಬೋದು. ಚಳಿಗಾಲದಲ್ಲಿ ಹಿಮ ಬೀಳ್ತಾ ಇರುವಾಗ ಕಾರಿನ ಚಕ್ರ ಜಾರ್ತದಂತೆ. ಅದಕ್ಕಾಗಿ ಚಕ್ರಕ್ಕೆ ಹಾಕಲಿಕ್ಕೆ ಒಂದು ಚೈನ್ನ ರೀತಿದು ಕಬ್ಬಿಣದ್ದು ಇರ್ತದೆ ಅವರ ಹತ್ರ. ಈ ಕಬ್ಬಿಣದ ಚೈನನ್ನು ಟೈರಿಗೆ ಸಿಕ್ಕಿಸಿ ಅವರು ಹೋಗ್ತಾರಂತೆ. ಇಲ್ಲಿ ಅರುಣಾಚಲ ಪ್ರದೇಶದ ರಿಜಿಸ್ಟ್ರೇಷನ್ನ SUV ಕಾರುಗಳನ್ನು ಮಾತ್ರ ಬಿಡುದು, ದೊಡ್ಡ ಕಾರುಗಳು ಮಾತ್ರ. ಆದರೆ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆ ತುಂಬ ಕಡಿಮೆ. ನಮಗೆ ಮಾರ್ಗದಲ್ಲಿ ಪ್ರವಾಸಿಗರ ವಾಹನಕ್ಕಿಂತ ಹೆಚ್ಚು ಮಿಲಿಟರಿ ವಾಹನಗಳೇ ಕಾಣ್ತಾ ಇದ್ದದ್ದು. ನೀವು ದಾರಿಯಲ್ಲಿ ಅಲ್ಲಲ್ಲಿ ಹಸಿರು ಬಣ್ಣದ ಬಿಲ್ಡಿಂಗ್ಗಳನ್ನು ನೋಡಿದ್ದೀರಿ ಅಲ್ವಾ, ಅದೆಲ್ಲವೂ ಮಿಲಿಟರಿ ಕ್ಯಾಂಪ್ಗಳು. ಮತ್ತು 1962ನೇ ಇಂಡೋ ಚೈನಾ ಯುದ್ಧದಲ್ಲಿ ಉಪಯೋಗಿಸಿದ ಬಂಕರ್ಗಳು ಕೂಡ ಅಲ್ಲಲ್ಲಿ ಕಾಣ್ತೇವೆ.
ಕೆಲವು ಕ್ಯಾಂಪ್ಗಳಿಗೆ ಹೆಸರು ಉಂಟು, ಅಗ್ನಿ, ಶತ್ರುನಾಶ್, ಹೀಗೆ ಖುಷಿ ಕೊಡುವಂಥ ಹೆಸರುಗಳುಂಟು. ಈಗ ನಾವು ಹೋಗ್ತಾ ಇರುವ ಮಾರ್ಗ ಉಂಟಲ್ಲ, ಇದು ಅರುಣಾಚಲ ಪ್ರದೇಶದ ತವಾಂಗ್ ಪೇಟೆಯಿಂದ ಚೈನಾದ ಸೋನಾಜಾಂಗ್ ಅಂತ ಹೇಳುವ ಪೇಟೆಗೆ ಹೋಗುವ ಮಾರ್ಗ. ತವಾಂಗ್ನಿಂದ ಸೋನಾಜಾಂಗಿಗೆ ಒಟ್ಟು 80 ಕಿಲೋಮೀಟರ್ ಉಂಟು. ಮಧ್ಯದಲ್ಲಿ ಅಂದರೆ 40 ಕಿಲೋಮೀಟರ್, ತವಾಂಗ್ನಿಂದ 40 ಕಿಲೋಮೀಟರ್ ಹೋದಾಗ ಈ ಬುಮ್ಲಾ ಪಾಸ್ ಸಿಗ್ತದೆ. ಇದು ಗಡಿ. ಈ ಬುಮ್ಲಾ ಪಾಸ್ ಇರೋದು LACಯಲ್ಲಿ ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿ. ನಾವು LOC ಕೇಳಿದ್ದೇವೆ, ಭಾರತ ಪಾಕ್ ಗಡಿ ಕಾಶ್ಮೀರದಲ್ಲಿ. ಅಲ್ಲಿ ನಿಜವಾದ ಒಂದು ಫಿಸಿಕಲ್ ಗೆರೆ ಇರ್ತದೆ, ಅಂದರೆ ಗಡಿ ಬೇಲಿ ಹಾಕಿರ್ತಾರೆ, ಬೇಲಿಯ ಆಚೆ ನೀನು ಈಚೆ ನಾನು ಅಂತ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂದರೆ LACಯಲ್ಲಿ ಯಾವುದೇ ಬೇಲಿ ಇಲ್ಲ. ಈ ಲೈನ್ ಅಂದರೆ ಅದು ಇಮ್ಯಾಜಿನರಿ ಲೈನ್, ಒಂದು ಅಗಾಲಕ್ಕೆ ಇರುವಂತಹ ಒಂದು ಜಾಗ, ಖಾಲಿ ಜಾಗ, ಅದು ಯಾರಿಗೂ ಸೇರಿದ್ದಲ್ಲ. ಈ ಜಾಗದಿಂದ ಆಚೆ ನೀನು ಈಚೆ ನಾನು ಅಂತ. ಹೀಗೆ LACಯಲ್ಲಿರುವ ಬುಮ್ಲಾ ಪಾಸ್ಗೆ ಬರಲಿಕ್ಕೆ ಅವಕಾಶ ಇರೋದು ಭಾರತದ ಪ್ರಜೆಗಳಿಗೆ ಮಾತ್ರ. ಚೈನಾದ ಪ್ರಜೆಗಳಿಗೆ ಅಲ್ಲಿಗೆ ಬರಲಿಕ್ಕೆ ಅವಕಾಶ ಇಲ್ಲ. ಭಾರತದ ಪ್ರಜೆಗಳು ಅಲ್ಲಿಗೆ ಹೋಗೋದಾದರೂ ಕೂಡ ಸ್ಪೆಷಲ್ ಪರ್ಮಿಷನ್ ಆಗಬೇಕು. ಭಾರತ ಮತ್ತು ಚೈನಾದ ಸೈನಿಕರು ಯಾವಾಗಲೂ ಅಲ್ಲಿ ಗಸ್ತು ತಿರುಗ್ತಾ ಇರ್ತಾರೆ. ವಿಶೇಷ ಎಂತ ಅಂದರೆ ಭಾರತದ ಸೈನಿಕರು ಅಲ್ಲಿ 24 ಗಂಟೆ ಕೂಡ ಇರ್ತಾರೆ. ಆದರೆ ಚೈನಾದವರು ಹಾಗಲ್ಲ. ಸಂಜೆ 3-4 ಗಂಟೆ ಆಗುವಾಗ ಅವರು ಅವರ ಊರಿಗೆ ಹೋಗ್ತಾರೆ. ಅಂದರೆ ಅಲ್ಲಿ ಸೋನಾಜಾಂಗ್ ಉಂಟು, ಅಲ್ಲಿ ಕೆಳಗೆ ಇಳಿದು ಹೋಗ್ತಾರಂತೆ. ಯಾಕಂದರೆ ಅವರಿಗೆ ಧೈರ್ಯ ಉಂಟು, ನಮ್ಮ ಭಾರತದವರು ನಾವೇನು ಅವರ ಜಾಗಕ್ಕೆ ನುಸುಳಿ ಹೋಗೋದಿಲ್ಲ ಅಂತ ಅವರಿಗೆ ಧೈರ್ಯ ಉಂಟು. ಬುಮ್ಲಾ ಪಾಸ್ ತಲುಪುವ ಒಂದು 300 ಮೀಟರ್ ಮೊದಲೇ ನಾವು ನಮ್ಮ ವಾಹನವನ್ನು ನಿಲ್ಲಿಸಬೇಕಾಗ್ತದೆ. ಅಲ್ಲಿ ಸೇನಾಧಿಕಾರಿಗಳ ಆಫೀಸ್ಗಳುಂಟು. ಅಲ್ಲಿ ನಮ್ಮ ಈ ವಿಶೇಷ ಪರ್ಮಿಷನ್ ಉಂಟಲ್ಲ, ಅದು ಕಾಗದದಲ್ಲಿ ತೋರಿಸಬೇಕು. ಅಲ್ಲಿ ನಮಗೆ ಟೋಕನ್ ಕೊಡ್ತಾರೆ. ಹೀಗೆ ಪ್ರವಾಸಿಗರ ಸಂಖ್ಯೆ ಒಂದು 15-20 ಜನ ಆದಾಗ ಅಲ್ಲಿ ಸೇನೆಯವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಗಡಿ ಕಡೆಗೆ. ಸುಮಾರು 200 ಮೀಟರ್ಗಳಷ್ಟು ದೂರ ನಡ್ಕೊಂಡು ಹೋಗ್ಲಿಕ್ಕುಂಟು, ನಾವು ಅವರ ಹಿಂದೆ ಹೋಗುವಂಥದ್ದು. ಇದೊಂದು ಅನುಭವ ಮಾತ್ರ ತುಂಬ ಅತ್ಯದ್ಭುತವಾದ ಅನುಭವ. ಅಲ್ಲಿ ನಮಗೆ ಫೋಟೋ ವಿಡಿಯೋ ಎಲ್ಲ ತೆಗೆಯುವ ಹಾಗಿಲ್ಲ, ಆದರೆ ನಮ್ಮ ಮನಸ್ಸಿನಲ್ಲಿ ಮಾತ್ರ ಅದು ಅಚ್ಚಳಿಯದೆ, ಅದು ಮಾಸದೆ ಉಳಿಬಹುದು ಆ ದೃಶ್ಯ. ಇಲ್ಲಿ ಒಂದು 200 ಮೀಟರ್ನಷ್ಟು ನಡೀಲಿಕ್ಕುಂಟು ಅಂತ ಹೇಳಿದ್ದೇನಲ್ಲ, ಆವಾಗ ಅವರು ನಮ್ಮನ್ನು 15-20 ಜನ ಒಂದು ಗುಂಪನ್ನು ಮಾಡಿ ನಮ್ಮ ಎದುರು ಅವರು ಯಾರಾದರೂ ಸೇನಾಧಿಕಾರಿಗಳಿರ್ತಾರೆ, ಅವರು 1962ರ ಯುದ್ಧದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಒಬ್ಬರು ಹೇಳಿದ ಮಾತು ಅಲ್ಲಿ, ನೀವು ಊರಿನಲ್ಲಿ ಬೇರೆ ಬೇರೆ ದೇವರನ್ನು ಪೂಜಿಸ್ಬೋದು, ಆದರೆ ನಮ್ಮಂತಹ ಸೈನಿಕರಿಗೆ ದೇವರು ಯಾರು ಅಂತ ಹೇಳಿದರೆ ಹೀಗೆ ಗಡಿಯಲ್ಲಿ ಹೋರಾಡಿ ಹುತಾತ್ಮರಾದ ವೀರರೇ ನಮಗೆ ದೇವರು ಅಂತ ಅವರು ಹೇಳಿದ್ರೊಂದು ಮಾತು. ಆ ಯುದ್ಧದ ಸಮಯದಲ್ಲಿ ಇಲ್ಲಿದ್ದ ಸೈನಿಕರ ಸ್ಥಿತಿ ಹೇಗಿತ್ತಂತೆ ಅಂದರೆ, ಅವರಿಗೆ ಬೇಕಾದ ಆಹಾರ, ಆಯುಧ, ಔಷಧ ಎಲ್ಲವೂ ಕೂಡ ಈ ಕೆಳಗೆ ನಾವು 40 ಕಿಲೋಮೀಟರ್ ದೂರದಿಂದ ನಾವೀಗ ವಾಹನದಲ್ಲಿ ಬಂದಿದ್ದೇವಲ್ಲ, ಅವರು ಅಲ್ಲಿ ನಡ್ಕೊಂಡು ತಲೆಹೊರೆಯಲ್ಲಿ ಹೊತ್ತುಕೊಂಡು ಬರಬೇಕಿತ್ತಂತೆ ಇದೆಲ್ಲ ಸಾಮಗ್ರಿಗಳು. ಆವಾಗ ಒಳ್ಳೆ ಗುಣಮಟ್ಟದ ಶೂ ಕೂಡ ಇರಲಿಲ್ಲಂತೆ, ಚಳಿಗೆ ಹಾಕುವಂಥ ಬೆಚ್ಚನೆಯ ಉಡುಪು ಕೂಡ ಇರಲಿಲ್ಲಂತೆ ಸೈನಿಕರ ಹತ್ರ. ಈ 10 ವರ್ಷದಿಂದ ಈಚೆಯೇ ನಮಗೆ ಒಳ್ಳೆ ಗುಣಮಟ್ಟದ ಶೂ ಮತ್ತು ವಾರ್ಮ್ ಕ್ಲೋತ್ಸ್ ಸಿಕ್ಕೋದು ಅಂತ ಅವ್ರು ಹೇಳಿದರು. ಚೈನಾದವರು 1962ರಲ್ಲಿ ದಾಳಿ ಮಾಡಿದಾಗ ಅವರು ಅನಿರೀಕ್ಷಿತವಾಗಿ ದಾಳಿ ಮಾಡಿದ್ದಲ್ವ, ಇವರ ಹತ್ರ ಹೆಚ್ಚಿನ ಆಯುಧ ಯಾವುದೂ ಇರಲಿಲ್ಲಂತೆ. ಆದರೆ ಅಲ್ಲಿದ್ದ ಪ್ರತಿ ಸೈನಿಕ ಕೂಡ ತನ್ನ ಉಸಿರು ಹೋಗುವ ತನಕ ವೀರನ ಹಾಗೆ ಹೋರಾಡಿದಾರಂತೆ. ಅಲ್ಲಿ ಹೋರಾಡುವಾಗ ಚೀನಾ ಸೈನಿಕರ ಕೈಗೆ ಸಿಕ್ಕಿ ಅವರು ಚಿತ್ರಹಿಂಸೆ ನೀಡಿದಾಗಲೂ ಕೂಡ ಭಾರತದ ಸೇನೆ ನೆಲೆ ಎಲ್ಲೆಲ್ಲ ಉಂಟು ಅಂತ ಬಾಯಿ ಬಿಡದ ಸುಬೇದಾರ್ ಜೋಗಿಂದರ್ ಸಿಂಗ್ ಅವರ ಕತೆ ಕೇಳುವಾಗ ಮಾತ್ರ ಕಣ್ಣಲ್ಲಿ ನೀರು ತುಂಬಿ ಬರ್ತದೆ ನಮಗೆ. ಹಾಗೆ ಸತತ 72 ಗಂಟೆಗಳ ಕಾಲ ಏಕಾಂಗಿಯಾಗಿ ಹೋರಾಡಿದ ಜಸ್ವಂತ್ ಸಿಂಗ್ ರಾವತ್ನ ಕತೆ ಕೂಡ ಹಾಗೆ. ಶತ್ರು ಸೇನೆ ಮುಂದೆ ಬರದ ಹಾಗೆ 72 ಗಂಟೆಗಳ ಕಾಲ ಹೋರಾಡಿ 300 ಜನ ಚೈನಾದ ಸೈನಿಕರನ್ನು ಕೊಂದ ಜಸ್ವಂತ್ ಸಿಂಗ್. ಶತ್ರು ಸೈನ್ಯಕ್ಕೆ ಇಲ್ಲಿ ಸುಮಾರು ಜನ ಸೈನಿಕರಿದ್ದಾರೆ ಅಂತ ಭಾಸವಾಗುವ ಹಾಗೆ ಒಮ್ಮೆ ಈ ಬದಿಯಿಂದ ಫೈರ್ ಮಾಡೋದು, ಒಮ್ಮೆ ದೂರ ಹೋಗಿ ಆ ಬದಿಯಿಂದ ಫೈರ್ ಮಾಡೋದು, ಹೀಗೆ ಮಾಡಿದ ವೀರನ ಕತೆ. ಹೀಗೆ 10 ಹಲವು ವೀರರ ಕತೆಗಳನ್ನು ಅವ್ರು ಹೇಳ್ತಾ ಇರುವಾಗ ಅಲ್ಲಿ ನಾವು ಕೇಳ್ತಾ ಇದ್ದ ಎಲ್ಲರಿಗೂ ಕಣ್ಣಲ್ಲಿ ನೀರು ತುಂಬಿತು. ಸ್ಥಳೀಯ ಮಹಿಳೆಯರಾದ ಸೆಲಾ ಮತ್ತು ನೂರಾ
ಆಗ ಸೈನಿಕರಿಗೆ ಸಹಾಯ ಮಾಡಿದ ರೀತಿಯನ್ನು ಕೇಳುವಾಗ ಹೆಮ್ಮೆ ಆಗ್ತದೆ ನಮಗೆ. ಹೀಗೆ ಕತೆ ಕೇಳ್ತಾ ಕೇಳ್ತಾ ನಾವು LAC ತನಕ ಬಂದಾಗ ತುಂಬ ಜನರಿಗೆ ಉಸಿರು ಕಟ್ಟಲಿಕ್ಕೆ ಶುರುವಾಯಿತು. 2 ಜನ ತಲೆ ತಿರುಗಿ ಬಿದ್ದರು, ಒಂದು 3-4 ಜನ ಅಲ್ಲಿಯೇ ಕೂತ್ಕೊಂಡ್ರು. ಅವರಿಗೆಲ್ಲ ಉಪಚಾರ ಮಾಡಿ ಆಯಿತು, ಮತ್ತು ಸರಿಯೂ ಆಯಿತು. ಆಗ ಸೈನಿಕರು ನಮಗೆ ಹೇಳಿದ್ದು, ಈಗ ನಾವಿರೋದು 15,200 ಫೀಟ್ ಎತ್ತರದಲ್ಲಿ ಅಷ್ಟೇ. ಅಲ್ಲಿ ಅವರು ಪಕ್ಕದಲ್ಲಿ ಒಂದು ಪರ್ವತ ಶಿಖರ ತೋರಿಸಿದರು. ಅದು 23,000 ಅಡಿ ಎತ್ತರದಲ್ಲಿ ಉಂಟು. ಅಲ್ಲಿ ಒಂದು ಮಿಲಿಟರಿ ಪೋಸ್ಟ್ ಉಂಟು. ಅಲ್ಲಿ 2-3 ಜನ 24 ಗಂಟೆ ಕಾಯ್ತಾರಂತೆ ಗಡಿಯನ್ನು. ಅವರ ಸ್ಥಿತಿ ಹೇಗಿರ್ಬೋದು ಅಂತ ನೆನೆಸಿಯೇ ನಮಗೆ ಮೈ ಜುಮ್ ಅಂತ ಹೇಳಿತು. ಚಳಿಗಾಲದ ರಾತ್ರಿ ಅವರು ಹೇಗೆ ಕಳಿಬಹುದಲ್ಲಿ ಅಂತ ನೀವು ಯೋಚನೆ ಮಾಡಿ ನೋಡಿ. ನಮ್ಮ ಸೈನಿಕರನ್ನು ನೆನಪು ಮಾಡಿಕೊಂಡು ದಿನ ನಾವು ಅವರಿಗೆ ಕೈ ಮುಗಿಬೇಕು, ಅವರಿಗೆ ಧನ್ಯವಾದ ಯಾಕೆ ಹೇಳಬೇಕು ಅಂತ ನಮಗೆ ಗೊತ್ತಾಗ್ತದೆ ಆವಾಗ. ನಾನಲ್ಲಿ ಕೆಲವು ಸೈನಿಕರ ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಹೋಗಿದ್ದೇನೆ. ಆದರೆ ಅವರು ಯಾರೂ ಕಾಲು ಮುಟ್ಟಲಿಕ್ಕೆ ಬಿಡಲಿಲ್ಲ. ಅವರು ಕೈ ಮುಗಿದು, ನೀವು ನಮ್ಮ ಅಕ್ಕ ಇದ್ದ ಹಾಗೆ, ನೀವು ಖುಷಿಯಿಂದ ಬಂದು ಇಲ್ಲೆಲ್ಲ ನೋಡಿ ಹೋಗಿ ಅಂತ ಹೇಳಿದರು. ನಾವು ಅವರಿಗೆ ಗುಡ್ ಮಾರ್ನಿಂಗ್, ನಮಸ್ತೆ, ಹಾಯ್ ಎಂಥದೇ ಒಂದು ವಿಶ್ ಮಾಡಲಿ, ಅವರ ಪ್ರತಿ ವಿಶ್ ಬರೋದು ನಮಗೆ ಜೈ ಹಿಂದ್ ಅಂತ. ಅವರ ಮಂತ್ರ ಅಷ್ಟೇ, ಭಾರತ್ ಮಾತಾ ಕಿ ಜೈ, ಜೈ ಹಿಂದ್. LACಯಲ್ಲಿ ವಿಡಿಯೋ ಫೋಟೋ ತೆಗೆಯುವ ಹಾಗಿಲ್ಲ. ಆದರೆ ವಾಹನ ಪಾರ್ಕ್ ಮಾಡುವಲ್ಲಿವರೆಗೆ ವಿಡಿಯೋ ತೆಗಿಬೋದಿತ್ತು. ಆದರೆ ನನಗೆ ಏನೋ ತೆಗಿಲಿಕ್ಕೆ ಆಗಲಿಲ್ಲ. ಏನೋ ಫೋಟೋ ತೆಗಿಬೇಕು ಅಂತ ಅನ್ನಿಸ್ಲೇ ಇಲ್ಲ ನನಗೆ. ನನ್ನ ಮನಸ್ಸಿಗೆ ಒಂಥರ ವಿಚಿತ್ರ ಭಾವನೆ ಇತ್ತು ಅಲ್ಲಿ. ಆವಾಗ ಒಂದು ರೀತಿ ಕಳೆದು ಹೋದ ಹಾಗೆ. ನಾವು ಬುಮ್ಲಾ ತಲುಪುವಾಗ 12 ಗಂಟೆ ಆಗಿತ್ತು. ಅಲ್ಲಿ ತಲುಪುವಾಗ ಅವರು ಸೈನಿಕರು ನಮಗೆ ಹೇಳ್ತಾರೆ, ನಿಮ್ಮ ಮೊಬೈಲನ್ನೆಲ್ಲ ಗಿಸೆಯಲ್ಲಿ ಇಟ್ಕೊಳ್ಳಿ, ತೆಗಿಬೇಡಿ, ಫೋಟೋ ತೆಗಿಬೇಡಿ, ವಿಡಿಯೋ ತೆಗಿಬೇಡಿ ಅಂತ. ಮತ್ತು ನಾವು ಗಡಿ ತನಕ ನಡ್ಕೊಂಡು ಹೋದೆವಲ್ಲ, ಅಲ್ಲಿ ಆಗ ಒಬ್ಬರು ನಮಗೆ ಹೇಳಿದರು, ಒಮ್ಮೆ ಗಿಸೆಯಿಂದ ನಿಮ್ಮ ಮೊಬೈಲ್ ತೆಗೆದು ಗಂಟೆ ನೋಡಿ ಅಂತ. ಆಗ ಗಂಟೆ ತೆಗೆದು ನೋಡುವಾಗ 2:30 ತೋರಿಸ್ತಾ ಇತ್ತು. ಅಂದರೆ ಅದು ನಮ್ಮ ಮೊಬೈಲು ಚೈನಾದ ಟವರಿಂದ ಸಿಗ್ನಲನ್ನು ಕ್ಯಾಚ್ ಮಾಡ್ತಾ ಇತ್ತು. ಅಲ್ಲಿ 2:30 ಅಂತ ತೋರಿಸ್ತಾ ಇತ್ತು. ಗಂಟೆ ನೋಡಿ ಕೂಡಲೇ ಮೊಬೈಲನ್ನು ಕಿಸೆಯಲ್ಲಿ ಇಡಿ ಅಂತ ಹೇಳಿದರು. ಎಲ್ಲರೂ ಹಾಗೆ ಮಾಡಿದ್ದೇವೆ ನಾವು. ಬುಮ್ಲಾದಲ್ಲಿ ನಾವು ನಮ್ಮ ಪಾಸನಲ್ಲಿ ಎಂಟ್ರಿ ಮಾಡ್ತೇವಲ್ಲ, ಅಲ್ಲಿ ಚಹಾ ಕಾಫಿಯ ವ್ಯವಸ್ಥೆ ಉಂಟು, ದುಡ್ಡು ಕೊಟ್ಟು ತಗೊಳ್ಬೋದು. ಮತ್ತು ಹುಷಾರಿಲ್ಲದವರಿಗೆ, ಅಂದರೆ ಆಕ್ಸಿಜನ್ ಕಡಿಮೆ ಆಗಿ ತಲೆ ಸುತ್ತು ಬಂದವರಿಗೆಲ್ಲ ಅಲ್ಲಿ ಫ್ರೀಯಾಗಿ ಆಕ್ಸಿಜನ್ ಕೊಡ್ತಾರೆ. ನಾವು ಬುಮ್ಲಾಕ್ಕೆ ಬಂದು ಜೋಗಿಂದರ್ ಸಿಂಗ್ ಅವರ ಕಥೆಯನ್ನು ಕೇಳಿದ ಮೇಲೆ ವಾಪಸ್ ತವಾಂಗಿಗೆ ಹೋಗುವಾಗ ಜೋಗಿಂದರ್ ಸಿಂಗ್ ಅವರು ಹೋರಾಡಿದ ಜಾಗ ಉಂಟಲ್ಲ, ಅಲ್ಲಿ ಒಂದು ಸ್ಮೃತಿ ಸ್ಥಳ ಕಟ್ಟಿದ್ದಾರೆ. ಆ ಸ್ಮೃತಿಗೆ ಹೋಗಿ ಬಂದಿದ್ದೇವೆ. ಒಬ್ಬರು ವೀರ ಸೈನಿಕ ಸುಬೇದಾರ್ ಜೋಗಿಂದರ್ ಸಿಂಗ್ ಅವರ ಸ್ಮೃತಿಗೆ ನಾವು ಇಲ್ಲಿ ಬಂದಿದ್ದೇವೆ. ಅವರು ಹಾಕಿಕೊಂಡಿದ್ದ ಶೂ ಎಲ್ಲ ಇಲ್ಲಿ ಉಂಟಂತೆ. ನೋಡಿಕೊಂಡು ಅವರಿಗೆ ನಮಸ್ಕರಿಸಿ ಹೋಗುವ. ಅವರು ಎಷ್ಟು ಧೈರ್ಯ ವೀರರಾಗಿ ಅವರು ಹೋರಾಡಿದ್ದಾರೆ ಅಂತ ನಮಗೆ ಅಲ್ಲಿ ಅವರ ಸೈನಿಕರಲ್ಲಿ ತಿಳಿಸಿದ್ರು. ಇವರ ಬಗ್ಗೆ ಕಣ್ಣಲ್ಲಿ ನೀರು ಬರ್ತದೆ, ಇಷ್ಟು ವೀರರವರು ಅಂತ. ನಮಗಿಲ್ಲಿ ಉಸಿರಾಡಲಿಕ್ಕೆ ಕೂಡ ಆಗೋದಿಲ್ಲ. 15,000 ಫೀಟ್ ಎತ್ತರ ಉಂಟು ಇಲ್ಲಿ ಸಮುದ್ರ ಮಟ್ಟದಿಂದ. ಇಲ್ಲಿ ಈಗ ಬೇಸಿಗೆ ನೋಡಿ, ಬೇಸಿಗೆಯಲ್ಲಿ ಇಷ್ಟು ನೋಡಿ ಕಾಣ್ಬೋದು ನೀವು, ಎಷ್ಟು ಸ್ನೋ ಕಾಣ್ತೀರಿ ಇಲ್ಲಿ ಅಂತ. ಆದರೆ ಆವಾಗ ಇಂಡೋ ಚೈನಾ ವಾರ ಆಗುವಾಗ ಚಳಿಗಾಲ ನವೆಂಬರಲ್ಲಿ, ಆವಾಗ ಹೇಗಿದ್ದಿರ್ಬೋದು. ಆಗ ಅವರಿಗೆ ಫೆಸಿಲಿಟಿ ಕೂಡ ಇರಲಿಲ್ಲ ಈಗ ಇರುವಷ್ಟು. ಈಗ ನೋಡಿ ನಾವು 3 ಸ್ವೆಟರ್ ಹಾಕಿಕೊಂಡು ಬಂದಿದ್ದೇವೆ. ಅವರ ಹತ್ರ ಅಷ್ಟು ಕೂಡ ಇರಲಿಲ್ಲ. ಅವರ ಶೂ ಕೂಡ ಹಾಗೆ, ಏನೂ ಒಳ್ಳೆ ಕ್ವಾಲಿಟಿಯ ಶೂ ಅಲ್ಲ ಅವರ ಹತ್ರ ಇದ್ದದ್ದು. ವೆಪನ್ಸ್ ಕೂಡ ಅವರ ಹತ್ರ ಬೇಕಾದಷ್ಟು ಇರಲಿಲ್ಲ. ಅವರು ವೆಪನ್ಸನ್ನೆಲ್ಲ ಹಿಡ್ಕೊಂಡು ಅಲ್ಲಿಂದ ನಡ್ಕೊಂಡು ಬಂದದ್ದು. ನಾವು ಕಾರಲ್ಲಿ ಬಂದದಲ್ಲ, ಅವರು ನಡ್ಕೊಂಡು ಬಂದದ್ದು ಇಲ್ಲಿವರೆಗೆ ಯುದ್ಧ ಮಾಡಲಿಕ್ಕೆ. ಅವರಿಗೊಂದು ನಮಸ್ಕರಿಸಿ ಹೋಗುವ. ನೋಡಿ ಇಲ್ಲಿ ಎಷ್ಟು ಸ್ನೋ ಉಂಟು. ಇದು ಬೇಸಿಗೆ ಇಲ್ಲಿ ನೋಡಿ. ಬ್ಯಾಟಲ್ ಆಫ್ ಬುಮ್ಲಾ ಯುದ್ಧದ ಜಾಗ ಇದು. ನಾವೀಗಲ್ಲಿ ಹೋಗಿ ಬಂದೇವಲ್ಲ.
ನನಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ನನ್ನ ಮಗ ಕಾರಲ್ಲೇ ಮಲಗಿದ್ದಾನೆ, ಕಷ್ಟ ಆಗ್ತದೆ ಅವನಿಗೆ ಉಸಿರಾಡಲಿಕ್ಕೆ ಅಂತ. ರಸ್ತೆ ಉಂಟಿಲ್ಲಿ, ನೀರ ರಸ್ತೆ. ಅಲ್ಲಿ ನೋಡಿ ಎತ್ತರದಲ್ಲಿ ಕಾಣ್ತಾ ಉಂಟಲ್ಲ, ಅದು ಬಂಕರ್. ಅಲ್ಲಿ ನಿಂತು ಅವರು ಯುದ್ಧ ಮಾಡಿದ್ದು. ಅವರಿದ್ದಾರಲ್ಲ ಸುಬೇದಾರ್ ಸಿಂಗ್, ನಮ್ಮ ಕೊನೆ ಉಸಿರಿರುವ ತನಕ ಅವರು ಅಲ್ಲಿ ನಿಂತು ಆ ಬಂಕರ್ ಉಂಟಲ್ಲ, ನಮಗೆ ಇಲ್ಲಿಂದ ಇಲ್ಲಿ ತನಕ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಿಮ ಕೂಡ ಉಂಟು. ಅಲ್ಲಿ ನಿಂತು ನೋಡಿ, ಅಲ್ಲಿ ಬಂಕರ್ ಆ ತುದಿಯಲ್ಲಿ ಸಹ ಉಂಟು ನೋಡಿ, ಅಲ್ಲಿ ನಿಂತು ಅವರು ಯುದ್ಧ ಮಾಡಿದ್ದು. ನೋಡಿ ಹೇಗುಂಟು ಏರಿಯಾ ಅಂತ. ನಾವು ಅಲ್ಲಿಗೆ ಹೋದದ್ದು ಏಪ್ರಿಲ್ 1ನೇ ತಾರೀಕಿಗೆ ಮಧ್ಯಾಹ್ನ 12 ಗಂಟೆಗೆ. ಆ ಸಮಯದಲ್ಲಿ ಅಲ್ಲಿನ ಉಷ್ಣತೆ ಇದ್ದದ್ದು 2 ಡಿಗ್ರಿ ಸೆಲ್ಸಿಯಸ್. 1962ರ ಆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ 2000ದಷ್ಟು ವೀರರು ಹುತಾತ್ಮರಾಗಿದ್ದಾರೆ. ಈ ಇಂಡೋ ಚೈನಾ ಯುದ್ಧದ ಕತೆ ಕೇಳುವಾಗ ನಮ್ಮ ಸೈನಿಕರಲ್ಲಿ ಧೈರ್ಯ, ಶೌರ್ಯಕ್ಕೆ ಯಾವುದೇ ಕೊರತೆ ಕಾಣುವುದಿಲ್ಲ. ಆಗಿನ ಪ್ರಧಾನಮಂತ್ರಿಗಳಾದ ನೆಹರು ಅವರು ಆದೇಶ ಹೊರಡಿಸ್ತಾರೆ, ಮಿಲಿಟರಿಯವರೆಲ್ಲ ಈಚೆ ಬನ್ನಿ, ನಾವು ಹೇಗೂ ಈ ಯುದ್ಧದಲ್ಲಿ ಸೋಲ್ತೇವೆ, ನಮ್ಮ ಹತ್ರ ಅಷ್ಟು ಶಸ್ತ್ರಗಳಿಲ್ಲ, ನಾವು ತಯಾರಾಗಿಲ್ಲ, ನೀವು ಈಚೆ ಬನ್ನಿ ಅಂತ ಅವರು ಆದೇಶ ಕಳಿಸ್ತಾರೆ. ಆದರೆ ಯಾವುದೇ ಒಬ್ಬ ಸೈನಿಕ ಅದನ್ನು ಪಾಲಿಸುವುದಿಲ್ಲ. ಹಿಂದೆ ಬರುವುದು ಒಂದು ಹೇಡಿತನ, ಅದು ನಮಗೆ ಹೇಳಿ ಮಾಡಿಸಿದ್ದಲ್ಲ, ನಾವು ನಮ್ಮ ಕೊನೆ ಉಸಿರಿರುವ ತನಕ ನಾವು ಹೋರಾಡ್ತೇವೆ ಅಂತ ಹೇಳಿ ನಮ್ಮ ಜೀವದ ಹಂಗು ತೊರೆದು ಅವರಲ್ಲಿ ಹೋರಾಡಿದ್ದಾರೆ. ಅವರಿಗೆ ಹಿಂದೆ ಬರಲಿಕ್ಕೆ ಬೇಕಾದಷ್ಟು ಅವಕಾಶ ಇತ್ತು, ಅಂದರೆ ಪ್ರಧಾನಮಂತ್ರಿಗಳೇ ಅವರಿಗೆ ಆದೇಶ ಕೊಟ್ಟಿದ್ದಾರೆ ನೀವು ಹಿಂದೆ ಬನ್ನಿ ಅಂತ. ಆದರೆ ಅವರು ಬರಲಿಲ್ಲ, ಅವರು ಪ್ರಾಣತ್ಯಾಗ ಮಾಡಿದ್ದಾರೆ, ಕೊನೆ ಉಸಿರಿರುವ ತನಕ ಹೋರಾಡಿ ಪ್ರಾಣತ್ಯಾಗ ಮಾಡಿದ್ದಾರೆ. ಈ ತ್ಯಾಗಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಉಂಟಾ? ದಿನದ 24 ಗಂಟೆಯೂ ಜೀವದ ಹಂಗು ತೊರೆದು ನಮ್ಮನ್ನು ಅವರು ಕಾಯ್ತಾ ಇರುವಾಗ ನಾವು ದಿನದಲ್ಲಿ ಒಂದು 10 ಸೆಕೆಂಡ್ ಆದರೂ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಲೇಬೇಕು ಅಂತ ನಂಗೆ ಅನಿಸೋದು. ನೋಡಿ ಅಲ್ಲಲ್ಲಿ ಬಿಲ್ಡಿಂಗ್ ಕಾಣ್ತದಲ್ಲ, ಇದೆಲ್ಲ ಮಿಲಿಟ್ರಿ ಕ್ಯಾಂಪ್ಗಳು. ತವಾಂಗ್ ಪೇಟೆ ಕಳೆದು ನಾವು 40 ಕಿಲೋಮೀಟರ್ ಬಂದಿದ್ದೇವಲ್ಲ ಈಚೆ, ಅಲ್ಲೆಲ್ಲೂ ಮನುಷ್ಯರ ವಾಸ ಇಲ್ಲ, ಬರೀ ಸೈನಿಕರು ಮಾತ್ರ ಅಲ್ಲಿ ಇರುವಂಥದ್ದು. ಸೈನಿಕರ ಕ್ಯಾಂಪ್ ಮತ್ತು ಸೈನಿಕರು ಮಾತ್ರ ಆಚೆ ಓಡಾಡ್ತಾ ಇರ್ತಾರೆ. ಈಚೆ ಬರ್ತಾ ಇದ್ದ ಹಾಗೆ ಮಗನಿಗೆ ಸ್ನೋದಲ್ಲಿ ಆಟ ಆಡಬೇಕು ಅಂತ ಆಯಿತು. ಹಾಗೆ ನಾವು ಡ್ರೈವರ್ ಹತ್ರ ಹೇಳಿದಾಗ ಅವರು ಒಂದು ಲೇಕಿನ ಹತ್ರ ನಿಲ್ಲಿಸಿದ್ರು ನಮಗೆ. ಅದೇ ಅಲ್ಲಿ ಹೊರ ಹೋಗೋದು ಬೇಡ, ಕೇಳ ವಿಡಿಯೋ ಆಡ್ತಿ ಜಾರಿ ಬಿಡಿ. ಇಲ್ಲ, ಅಲ್ಲಿ ಒಂದು ಲೇಕ್ ಉಂಟು, ಪೀಟಿಟ್ಸೋ ಲೇಕ್ ಅಂತ ಹೇಳುದಂತೆ ಇದಕ್ಕೆ. ಹೀಗೆ ಸುಮಾರು ಲೇಕ್ಗಳು ಸಿಗ್ತದೆ ನಮಗೆ. ಅಲ್ಲಿ ಬುಮ್ಲಾಕ್ಕೆ ತಲುಪುವಾಗ ತುಂಬ ಲೇಕ್ ಉಂಟು. ಇವರೊಬ್ಬರು ಬೈಕ್ ಇಲ್ಲಿ ತನಕ ತರಲಿಕ್ಕೆ ನೋಡಿದ್ದಾರೆ ನೋಡಿ, ಅದು ಎಲ್ಲಿ ಜಾರ್ತದೆ. ಇಡೀ ಸ್ನೋವಿನಲ್ಲಿ ಮುಳುಗಿಕೊಂಡುಂಟು. ಕಾಲು ಹೋಗಿತ್ತು ನೋಡಿ, ಕಾಲು ಹೋಗಿತ್ತದೆ ಸ್ವಲ್ಪ. ಈಗ ಸ್ವಲ್ಪ ಕರಗಿದಲ್ಲಿ ಹೀಗೆ ಕಾಲಿಟ್ರೆ ಜಾರ್ತದೆ. ಇಲ್ಲಿಂದ ನಾವಿನ್ನು ತಿರುವಾಗಿರುವ ಮಾರ್ಗದಲ್ಲಿ ಇಳಿಲಿಕ್ಕೆ ಶುರು ಮಾಡೋದು.
ಮೊದಲೇ ಸೈನಿಕರಂದರೆ ನಮಗೆ ತುಂಬ ಗೌರವ. ಈಗ ಬುಮ್ಲಾಕ್ಕೆ ಹೋಗಿ ಬಂದ ಮೇಲಂತೂ ಅದರ ದುಪ್ಪಟ್ಟು ಭಾವ ಹೃದಯದಲ್ಲಿಟ್ಟುಕೊಂಡು ನಾವೀಗ ಹಿಂದೆ ಬರ್ತಾ ಇದ್ದೇವೆ. ನಾವು ಬೆಳಗ್ಗೆ 8 ಗಂಟೆಗೆಲ್ಲ ತವಾಂಗಿಂದ ಹೊರಟಿದ್ದೇವೆ. ವಾಪಸ್ ತವಾಂಗಿಗೆ ತಲುಪುವಾಗ ನಾವು ಮಧ್ಯಾಹ್ನ 2 ಗಂಟೆ ಆಗಿದೆ. ನಾವು ಹೋಟೆಲ್ಗೆ ಹೋಗಿ ಸ್ವಲ್ಪ ರೆಸ್ಟ್ ತೆಕ್ಕೊಂಡು ಮತ್ತೆ ನಾವು ತವಾಂಗ್ ಸೈಟ್ ಸೀಯಿಂಗ್ ಮಾಡಿದ್ದೇವೆ ಮಧ್ಯಾಹ್ನ ಮೇಲೆ. ತವಾಂಗ್ ಪೇಟೆಯಲ್ಲಿ ನಾವು ಏನೇನು ನೋಡಿದ್ದೇವೆ ಅಂತ ಇನ್ನಿನ ಎಪಿಸೋಡ್ನಲ್ಲಿ ನಾನು ಹಾಕ್ತೇನೆ. ಕೆನರಾ ಬ್ಯಾಂಕಿಂದು ಬ್ರಾಂಚ್ ಉಂಟು ನೋಡಿ ಇಲ್ಲಿ. ಈಗ ನಾವು ತವಾಂಗ್ ಪೇಟೆಗೆ ಬಂದಾಯಿತು. ಮುಂದೆ ಏನೇನು ನೋಡ್ತೇವೆ ಇನ್ನಿನ ಎಪಿಸೋಡ್ನಲ್ಲಿ ನೋಡುವ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.